ಸದ್ಯಸ್ಯ ಶ್ರುತಿಸುನಯಮಾನೈಕವಿಷಯಾತ್ ತಂತ್ರಸ್ತಂತ್ರಜ್ಞೋ ಗುರುರಪಿ ಗುರುರ್ಯಶ್ಚ ಜಗತಾಂ ವಿಮೂಢಾ ಯತ್ತತ್ವಂ ಪ್ರಕಟಮಿಹ ವೇತ್ತುಂ ಸುಮನಸೋ ಮುಕುಂದಂ ಧ್ಯಾಯಾಮಾಪಹತ ಕುಹಕಂ ತಂ ಸ್ವಮಹಸಾ ಸರ್ವವಿಘ್ನಃ ಪ್ರಶಮನಂ ಸರ್ವಸಿದ್ಧಿಕರಂ ಪರಂ ಸರ್ವಜೀವಪ್ರಣೇತಾರಂ ವಂದೇ ವಿಜಯತಂ ಹರಿಂ ಕರೋತು ಮಮ ಕಲ್ಯಾಣಂ ಹರಿರ್ಹಯಮುಖಾವಿದಃ ಗುರುಶ್ಚ ಮಧ್ವನಾಮಾ ಮೇ ವರದೋಸ್ತು ನಿರಂತರಂ ವಾಣಿತೆ ಕರವಣ್ಯಂಬ ಚರಣೋರುಧಿ ಸರ್ವದಾ ಮದ್ವಾಕ್ಯಸರಣೀರ್ಭೂಯಾತ್ ಶ್ರೀಮದಾಚಾರ್ಯಭಾವಗ ಸಮಾಶ್ರಯೇತ್ ಗುರುಂ ಭಕ್ತ್ಯಾ ಮಹಾವಿಶ್ವಾಸಪೂರ್ವಕಂ ನಿಕ್ಷೇಪೇ ಸರ್ವಭಾರಾಂಶ್ಚ ಗುರೋ ಶ್ರೀಪಾದಪಂಕಜೇ. ಮಹಾಸ್ವಾಮಿಗಳವರ ಆರಾಧನೆಯ ಪರ್ವಕಾಲ ಕಾಶಿಯಲ್ಲಿ ತಿಂಗಳು ಪರ್ಯಂತರವಾಗಿ ಇದ್ದು ಕಾಶಿಯಲ್ಲಿ ದ್ವೈತ ಮತವನ್ನು ಪ್ರಸಾರ ಮಾಡಿದಂತಹ ಕೀರ್ತಿ ಮಹಾಸ್ವಾಮಿಗಳವರದು. ಕಾಶಿಯಲ್ಲಿರುವಂತಹ ಅನೇಕ ಜನ ವಿದ್ವಾಂಸರು, ವಾಮಾಚರಣ ಭಟ್ಟಾಚಾರ್ಯ, ಪೂರ್ಣಚಂದ್ರಾಚಾರ್ಯ, ರಾಜೇಶ್ವರ ಶಾಸ್ತ್ರಿ, ವಾಮಾಚರಣ ಭಟ್ಟಾಚಾರ್ಯ, ಹರೇರಾಮ ಶುಕ್ಲ, ಬಟುಕಾನಾಥ ಕಿಸ್ತೆ, ಬದರೀನಾಥ ಶುಕ್ಲ, ಹೀಗೆ ಅನೇಕ ಜನ ಘನ ವಿದ್ವಾಂಸರನ್ನು ಕರೆಸಿ ಶಾಸ್ತ್ರಾರ್ಥವನ್ನು ಮಾಡಿ ವಿಜಯದ ಪತ್ರವನ್ನು ಪಡೆದಂತಹ ಕೀರ್ತಿ ಮಹಾಸ್ವಾಮಿಗಳವರದು. ಅಲ್ಲಿಂದ ಗಯಾ ಕ್ಷೇತ್ರಕ್ಕೆ ಹೋಗಿದ್ದಾರೆ. ಕಾಶಿ ಕ್ಷೇತ್ರ ಎಲ್ಲ ಕಡೆ ದರ್ಶನವನ್ನು ಮಾಡಿ ಬದರಿನಾರಾಯಣನ ದರ್ಶನವನ್ನು ಮಾಡಿದ್ದಾರೆ. ಹೀಗೆ ಅನೇಕ ಊರುಗಳನ್ನು ಸಂಚಾರ ಮಾಡುತ್ತಾ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ. ಉಡುಪಿಯ ದಿಗ್ವಿಜಯ ಅಂತೂ ಯಾವತ್ತೂ ಮರಿದೇ ಇರುವಂಥದ್ದು. ಸತ್ಯಜ್ಞಾನ ತೀರ್ಥರ ನಂತರ ಉಡುಪಿಗೆ ಹೋದಂತಹ ಮಹಾಜ್ಞಾನಿಗಳು ನಮ್ಮ ಮಹಾಸ್ವಾಮಿಗಳವರು. ಪೇಜಾವರ ಸ್ವಾಮಿಗಳವರ ಪರ್ಯಾಯದ ಸಂದರ್ಭ, ಪ್ರೀತಿಯ ಆಮಂತ್ರಣವನ್ನು ನೀಡಿದ್ದಾರೆ. ಮಧ್ವಾಚಾರ್ಯರು ಕೃಷ್ಣ ಪ್ರತಿಷ್ಠಾಪನೆಯನ್ನು ಮಾಡಿ 700 ವರ್ಷಗಳ ಸಂಭ್ರಮ. ಆ ಸಂದರ್ಭದಲ್ಲಿ 36 ತೊಲೆಯ ಬಂಗಾರದ ಗಿಂಡಿಯನ್ನು ಕೃಷ್ಣ ಪರಮಾತ್ಮನಿಗೆ ಸಮರ್ಪಣೆಯನ್ನು ಮಾಡಿದಂತಹ ವಿಶೇಷವಾದ ಭಕ್ತಿ ಮಹಾಸ್ವಾಮಿಗಳವರದು. ಇದರ ಜೊತೆಗೆ ಅವರ ಲೇಖನನು ಅತ್ಯಂತ ಪ್ರಗಲ್ಭವಾಗಿರುವಂಥದ್ದು. ಶ್ರೀಮನ್ಯಾಯಸುಧಾ ಮಂಡನ ಅಂತ ಹೇಳಿ ಅವರು ಕೃತಿಯನ್ನು ರಚನೆಯನ್ನು ಮಾಡಿಕೊಟ್ಟಿದ್ದಾರೆ. ವಿಜಯೀಂದ್ರ ವೈಭವ ಪರಕಾಲ ಮಠದ ಸ್ವಾಮಿಗಳು ಬರೆದಂತಹ ಗ್ರಂಥಕ್ಕೆ ಖಂಡನಾ ರೂಪದಲ್ಲಿ ಈ ಗ್ರಂಥವನ್ನು ಬರೆದು ವಿಜಯೇಂದ್ರ ಸ್ವಾಮಿಗಳವರ ಗ್ರಂಥದ ವೈಭವವನ್ನು ಎತ್ತಿ ತೋರಿಸಿದಂತಹ ಕೀರ್ತಿ ಮಹಾಸ್ವಾಮಿಗಳವರದು. ವಾದಿರಾಜರ ಸನ್ನಿಧಾನದಲ್ಲಿ ಚಾತುರ್ಮಾಸ್ಯವನ್ನು ಮಾಡಿ ಯುಕ್ತಿಮಲ್ಲಿಕ, ವಾದಿರಾಜರ ಕೃತಿಯಾಗಿರುವಂತಹ ಯುಕ್ತಿಮಲ್ಲಿಕಕ್ಕೆ ಸಮಗ್ರವಾಗಿ ವ್ಯಾಖ್ಯಾನವನ್ನು ಬರೆದು ಅನುವಾದವನ್ನು ಮಾಡಿ ವಾದಿರಾಜರ ವಿಶೇಷ ಅನುಗ್ರಹ ಪಡೆದಂಥವರು ಮಹಾಸ್ವಾಮಿಗಳವರು. ವಾಯುಸ್ತುತಿ ಮಂಡನ, ವೈಷ್ಣವ ಸಿದ್ಧಾಂತಾರ್ಜವ, ವಿರೋಧ ಪರಿಹಾರ, ಹೀಗೆ ಅನೇಕ ಗ್ರಂಥಗಳನ್ನು ರಚನೆ ಮಾಡಿದಂತಹ ಕೀರ್ತಿ ಸ್ವಾಮಿಗಳವರ. ವ್ಯಕ್ತಿತ್ವ ಎಂಥದ್ದು ಅಂದರೆ ಮಳೆ ತರಿಸೋ ಸ್ವಾಮಿಗಳು ಅಂತ ಅವರು ಪ್ರಖ್ಯಾತರಾದಂಥವರು. ಅವರು ಎಲ್ಲಿ ಕಾಲಿಡ್ತಾರೋ ಅಲ್ಲಿ ಚೆನ್ನಾಗಿ ಮಳೆ ಬರ್ತಿತ್ತು. ಅಂದರೆ ಅರ್ಥ ಏನು? ಸಮೃದ್ಧಿಯ ಸಂಕೇತ. ಸುಧಾಕಾರರಾಗಿರುವಂತಹ ಜೈತೀರ್ಥರ ವಿಶೇಷವಾದ ಅನುಗ್ರಹ ಅವರಲ್ಲಿ ಕಾಣುವಂಥದ್ದು. ಇನ್ನೂ ಅನೇಕ ಮಹಿಮೆಗಳನ್ನು ಅವರು ತೋರಿಸಿದ್ದಾರೆ. ಸೊನ್ನಿಯಲ್ಲಿ ಸ್ನಾನ ಮಾಡುವಂತಹ ಸಂದರ್ಭದಲ್ಲಿ ಗೋದಾವರಿ ನದಿ ಸ್ನಾನದಲ್ಲಿ ಸ್ನಾನ ಮಾಡ್ತಾ ಇದ್ದಾರೆ. ಗೋಪಾಲಕೃಷ್ಣನ ಮೂರ್ತಿ ಅವರಿಗೆ ಪ್ರಾಪ್ತಿಯಾಗಿರುವಂಥದ್ದು. ಗರ್ಭಾಶಯನದಲ್ಲಿ ಸಾಲಿಗ್ರಾಮ ಪ್ರಾಪ್ತಿಯಾಗಿರುವಂಥದ್ದು. ಹೀಗೆ ಅನೇಕ ಮಹಿಮೆಗಳನ್ನು ತೋರಿಸಿದ್ದಾರೆ. ಶ್ರೀಗಳವರು ಕುಸುಮೂರ್ತಿಗೆ ಹೋದಂತಹ ಸಂದರ್ಭದಲ್ಲಿ ಭಿಕ್ಷೆ ಮಾಡಿಸಿದ ಗೃಹಸ್ಥನ ಮಗು ಅಕಸ್ಮಾತಾಗಿ ಅಪಮೃತ್ಯುಗೆ ಈಡಾದಂತಹ ಸಂದರ್ಭದಲ್ಲಿ ಶ್ರೀಗಳವರು ತೀರ್ಥವನ್ನು ಪ್ರೋಕ್ಷಣೆ ಮಾಡೋದರ ಬಲದಿಂದ ಆ ಮಗು ಪುನಃ ಬದುಕಿದ್ದನ್ನು ನಾವು ಕಾಣ್ತಾ ಇದ್ದೀವಿ. ಹೀಗೆ ಅನೇಕ ಮಹಿಮೆಗಳನ್ನು ಅವರು ತೋರಿಸಿದ್ದನ್ನು ಕಾಣ್ತೀವಿ. ಕೂಡ್ಲಿ ಮಠದ ರಘುಪ್ರಿಯ ತೀರ್ಥರು ಪೂರ್ವಾಶ್ರಮದಲ್ಲಿ ಸ್ವಲ್ಪ ಅನಾರೋಗ್ಯಕ್ಕೆ ಈಡಾದಂತಹ ಸಂದರ್ಭದಲ್ಲಿ ವಿಶೇಷವಾಗಿ ಅವರಿಗೆ ಧನ್ವಂತರಿ ಮಂತ್ರದ ಅನುಗ್ರಹವನ್ನು ಮಾಡಿ ಅವರಿಗೆ ಒಳ್ಳೆಯ ಆರೋಗ್ಯ ಬರೋ ಹಾಗೆ ಮಾಡಿದಂತಹ ಧನ್ವಂತರಿಯ ವಿಶೇಷ ಕೃಪಾಪಾತ್ರರು ನಮ್ಮ ಮಹಾಸ್ವಾಮಿಗಳವರು. ಇಷ್ಟೇ ಅಲ್ಲದೆ
ಅನೇಕ ಜನ ಭಕ್ತರಿಗೆ ಬಂದಿರುವಂತಹ ಲೌಕಿಕ ಪಾರಮಾರ್ಥಿಕ ಅನೇಕ ಕಷ್ಟಗಳನ್ನು ತಮ್ಮ ಮಂತ್ರಾಕ್ಷತೆ ಬಲದಿಂದ ಲಕ್ಷ ಲಕ್ಷ ಜನ ಸಿಗ್ತಾರೆ ಅವರ ಮಹಿಮೆಯನ್ನು ಹೇಳಲಿಕ್ಕೋಸ್ಕರವಾಗಿ. ಅಂತಹ ಅಪರೂಪವಾದ ವ್ಯಕ್ತಿತ್ವ ನಮ್ಮ ಮಹಾಸ್ವಾಮಿಗಳವರದು. ಇಷ್ಟೇ ಅಲ್ಲದೆ ಅವರ ಜೀವನದಲ್ಲಿ ನಾವು ಕಾಣೋ ಹಾಗೆ ಅನೇಕ ಪವಾಡಗಳನ್ನು ಅವರು ತೋರಿಸಿದ್ದನ್ನು ನಾವು ಕಾಣ್ತೀವಿ. ಒಂದಲ್ಲ ಎರಡಲ್ಲ. ಅವರು ಬರೆದಿರುವಂತಹ ತರ್ಕ ಸಂಗ್ರಹ ಆಗಿರ್ಬೋದು, ತರ್ಕದ ಪ್ರಾವೀಣ್ಯತೆ ಆಗಿರ್ಬೋದು, ಅಪರೂಪವಾಗಿರುವಂತಹ ವ್ಯಕ್ತಿತ್ವ ಮಹಾಸ್ವಾಮಿಗಳವರದು. ಅವರಲ್ಲಿ ಓದಿದಂತಹ ಶಿಷ್ಯರೂ ಅಷ್ಟೇ ಭಾರಿ ಪ್ರಗಲ್ಭವಾಗಿರುವಂಥವ್ರು. ಒಂದು 4 ಜನರ ಹೆಸರನ್ನು ಹೇಳೋದಾದರೆ ಅನೇಕ ಜನ ಅವರಲ್ಲಿ ಓದಿದ್ದಾರೆ. ಅದರಲ್ಲಿ ಪ್ರಖ್ಯಾತರಾಗಿರುವಂಥವರು ಗುತ್ತಲ್ ರಂಗಾಚಾರ್ಯರು, ಮಹಾಸ್ವಾಮಿಗಳವರ ಪುತ್ರರಾಗಿರುವಂಥವರು. ಅದಾದ ಮೇಲೆ ಒಟ್ಟಾಂಗಡ ಹೈಗ್ರೀವಾಚಾರ್ಯರು, ವೆಂಕಟ ನರಸಿಂಹಾಚಾರ್ಯರು, ಟಂಕಸಾಲಿ ವಾದರಾಜಾಚಾರ್ಯ, ಕೂಡಲಿ ಆರ್ಯ ಅಕ್ಷೋಭ್ಯತೀರ್ಥ ಸಂಸ್ಥಾನದ ಟಂಕಸಾಲಿ ವಂಶಸ್ಥರು ಆಗಿರುವಂಥವರು ಮಹಾಸ್ವಾಮಿಗಳವರಲ್ಲಿ ಓದಿದಂಥವರು. ವಿಶೇಷವಾಗಿ ಮಹಾಮೇಧಾವಿ ಪಂಡಿತರು. ಇದಲ್ಲದೆ ಕೌಲ್ಗಿ ನಾಗರಾಜಾಚಾರ್ಯರು, ಅಡವಿ ಜಯತೀರ್ಥಾಚಾರ್ಯರು, ಚಲಿಗ್ರಾಮ ಗುಂಡಾಚಾರ್ಯರು, ಪ್ರಹ್ಲಾದಾಚಾರ್ಯ ಉಪಾಧ್ಯಾಯ ಮಹಾಸ್ವಾಮಿಗಳವರಲ್ಲೇ ಅಧ್ಯಯನ ಮಾಡಿದಂತಹ ರಾಮಶಬ್ದದಿಂದ ಸುಧಾಂತದವರೆಗೆ ಓದಿದಂತಹ ವಿದ್ವಾಂಸರು. ಕಲ್ಲಾಪುರ ಗುರುರಾಜಾಚಾರ್ಯರು, ಖೇಡ ಕೃಷ್ಣಾಚಾರ್ಯರು ಎಲ್ಲರಿಗೂ ಪರಿಚಯ ಇರುವಂಥವರು. ಪಗಡಾಲ್ ವೇದವ್ಯಾಸಾಚಾರ್ಯರು, ರಾಯಚೂರು ಗೋಪಾಲಾಚಾರ್ಯರು, ಆಯಾಚಿ ಧೀರೇಂದ್ರಾಚಾರ್ಯ ಹನುಮಸಾಗರ, ಹೈಗ್ರೀವ್ ರಂಗಾಚಾರ್ಯರು, ಆಮೇಲೆ ನರಸಿಂಹಾಚಾರ್ಯ ಯಲಬುರ್ಗಿ, ಉಮರ್ಜಿ ಶ್ರೀಕರಾಚಾರ್ಯರು, ಆಲೂರು ಶ್ರೀನಿವಾಸಾಚಾರ್ಯರು, ಜಯತೀರ್ಥ ವಿದ್ಯಾಪೀಠದ ಪ್ರಖ್ಯಾತ ವಿದ್ವಾಂಸರು, ಪಾಂಡ್ರಂಗಿ ಗೋವಿಂದಾಚಾರ್ಯರು. ಹೀಗೆ ಅನೇಕ ಜನ ವಿದ್ವಾಂಸರನ್ನು ತಯಾರು ಮಾಡಿ ಜಗತ್ತಿಗೆ ನೀಡಿದಂತಹ ಕೀರ್ತಿ ಮಹಾಸ್ವಾಮಿಗಳವರದು. ಅನೇಕ ಪದಾರ್ಥಗಳನ್ನು ರಾಮದೇವರ ಪೂಜಾ, ಇವರು ಆಶ್ರಮ ಆದಂತಹ ಸಂದರ್ಭದಲ್ಲಿ ನಾನು ಮೊನ್ನೆ ಹೇಳಿದ್ದೇನೆ, ಮಠದಲ್ಲಿ ಏನೂ ಇರಲಿಲ್ಲ ಅಂದ್ರೇನೂ ಇರಲಿಲ್ಲ. ಇವರು ಆಶ್ರಮ ನಂತರ ವಿಶೇಷ ಲಕ್ಷ್ಮೀ ಕೃಪಾಪಾತ್ರರು ಮಹಾಸ್ವಾಮಿಗಳವರು. ಚೆನ್ನಾಗಿ ಆ ರಾಮದೇವರನ್ನ ಬಂಗಾರದ ತೊಟ್ಟಿಲಿನಲ್ಲಿ ತೂಗಿದಂತಹ ಕೀರ್ತಿ ಮಹಾಸ್ವಾಮಿಗಳವರದು. ನೂರಾರು ಸಂಸ್ಥೆಗಳು ಮಾಡುವಂತಹ ಕೆಲಸವನ್ನು ಸ್ವಾಮಿಗಳವರು ಒಬ್ಬರೇ ತಾವು ಮಾಡಿರುವಂಥದ್ದು. ವಿದ್ಯಾರ್ಥಿಗಳಿಗೋಸ್ಕರವಾಗಿ ಅಂದರೆ ಶಾಸ್ತ್ರಾಧ್ಯಯನ ಚೆನ್ನಾಗಿ ನಡೀಲಿ ಅನ್ನೋ ದೃಷ್ಟಿಯಿಂದ ಜಯತೀರ್ಥ ವಿದ್ಯಾಪೀಠವನ್ನು ಬೆಂಗಳೂರಿನಲ್ಲಿ ಸ್ಥಾಪನೆ ಮಾಡಿ ಅನೇಕ ಜನ ವಿದ್ಯಾರ್ಥಿಗಳಿಗೆ ಅನ್ನವಸನವನ್ನು ಇತ್ತು ಪಾಠವನ್ನು ಹೇಳುವಂತಹ ಕೃಪೆಯನ್ನು ಮಾಡಿದ್ದಾರೆ ಮಹಾಸ್ವಾಮಿಗಳವರು. ಇದರ ಜೊತೆಗೆ ಲೌಕಿಕದ ವಿದ್ಯೆಯನ್ನು ಓದುವಂಥವರಿಗೆ ಜಯಸತ್ಯ ಪ್ರಬೋಧ ನಿಧಿ ಅನ್ನುವಂತಹ ಟ್ರಸ್ಟನ್ನು ಮಾಡಿ ಅದರ ಮುಖಾಂತರವಾಗಿ ಅವರಿಗೆ ಹಣ ಸಂದಾಯ ಆಗೋ ಹಾಗೆ ಮಾಡಿದ್ದಾರೆ. ಅನೇಕ ಜನ ಭಕ್ತರಿಗೆ ಬಂದಿರುವಂತಹ, ನಾನು ಮೊದಲೇ ಹೇಳಿದ್ನಲ್ಲ, ಅನೇಕ ಜನ ಬಂದಿರುವಂತಹ ಭಕ್ತರಿಗೆ ಅನುಗ್ರಹವನ್ನು ಮಾಡಿ ವಿಶೇಷವಾಗಿ ಅವರ ಒಂದು ಪ್ರೀತಿಯನ್ನು ಸಂಪಾದನೆ ಮಾಡಿದಂಥವರು. ಒಂದೇ ಮಾತಿನಲ್ಲಿ ಹೇಳೋದಾದರೆ ಅವರ ಮಹಿಮೆ ಅಪೂರ್ವವಾಗಿರುವಂಥದ್ದು. ಅವರ ಒಂದು ಉಪನ್ಯಾಸದ ಶೈಲಿನೂ ಅಷ್ಟೇ ಬಹಳ ಗಂಭೀರವಾಗಿರುವಂಥದ್ದು. 6 ತಾಸು ನಿರರ್ಗಳವಾಗಿ ಪುಸ್ತಕ ನಿರಪೇಕ್ಷವಾಗಿ ಸುಧಾ ಅನುವಾದ ಮಾಡುವಂತಹ ಅವರ ಪ್ರಗಲ್ಭವಾದ ವಿದ್ವತ್ತತೆ, ರಾಮ ಶಬ್ದಕ್ಕೆ 564 ಬ್ರಹ್ಮಸೂತ್ರದ ಅರ್ಥವನ್ನೂ ಹೇಳುವಂತಹ ಪ್ರಗಲ್ಭವಾದ ಪಾಂಡಿತ್ಯ, ಕಾಶಿ ಗಯಾ ಮೊದಲಾದ ಎಲ್ಲ ಕಡೆ ಹೋಗಿ ದ್ವೈತ ಮತವನ್ನು ಪ್ರಸಾರ ಮಾಡಿದಂತಹ ಅಪೂರ್ವವಾದ ವ್ಯಕ್ತಿತ್ವ ಮಹಾಸ್ವಾಮಿಗಳವರದು. 3 ದಿವಸಗಳ ಕಾಲ ಅವರ ಆರಾಧನಾ ನಿಮಿತ್ತ ಅವರ ಚರಿತ್ರೆಯ 1-2 ಅಂಶಗಳನ್ನು ತಿಳಿಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದೀವಿ. ಗುರುಗಳ ಅನುಗ್ರಹ, ಗುರುಗಳ ಸ್ಮರಣೆ ಅಷ್ಟು ವಿಶೇಷವಾಗಿರುವಂಥದ್ದು. ನಿತ್ಯ ನಿರಂತರವಾಗಿ ಸತ್ಯಾಭಿಜ್ಞ ತೀರ್ಥರ ಸ್ಮರಣೆಯನ್ನು ಮಾಡುವಂಥವ್ರು ಮಹಾಸ್ವಾಮಿಗಳವರು. ಆ ಗುರುಗಳ ಅನುಗ್ರಹದಿಂದ ನಾನು ಇಷ್ಟಾಗಿದ್ದೀನಿ, ಸತ್ಯಧ್ಯಾನರ ಅನುಗ್ರಹ, ಜಯತೀರ್ಥರ ರಘುತ್ತಮ ತೀರ್ಥರ ಅನುಗ್ರಹ ಅಂತ ಯಾವಾಗಲೂ ಹೇಳುವಂಥವ್ರು. ಮತ್ತು ಅತ್ಯಂತ ಸರಳವಾದ ಜೀವನ, 4 ತುತ್ತಕ್ಕಿಂತಲೂ ಜಾಸ್ತಿ ಹೆಚ್ಚು ಸ್ವೀಕಾರ ಮಾಡಿದವರಲ್ಲ. ಅನ್ನ ಆಹಾರದ ಮೇಲೆ ಭಾರೀ ನಿಗ್ರಹ, ಅಷ್ಟು
ವೈರಾಗ್ಯದ ಮೂರ್ತಿಯಾಗಿರುವಂಥವರು ಮಹಾಸ್ವಾಮಿಗಳವರು. ಎಷ್ಟು ಹೇಳಿದ್ರೂ ಅದು ಕಡಿಮೆನೆ. ಸಮುದ್ರದ ನೀರನ್ನು ಅಳೆದ ಹಾಗೆ ಸ್ವಾಮಿಗಳವರ ಗುಣಗಳನ್ನು ಹೇಳೋದು ಹಾಗೆ. ಹಾಗಾಗಿ ಆ ಗುರುಗಳ ಅನುಗ್ರಹ ನಮ್ಮ ಮೇಲೆ ಎಲ್ಲರ ಮೇಲೂ ಇರಲಿ. ಅವರ ಒಂದು ಮಾರ್ಗದರ್ಶನದಂತೆ ಅವರ ವಿಶೇಷವಾದ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥನೆಯನ್ನು ಮಾಡೋಣ.